ಒಂದು ಮುಟ್ಟಿದ್ರೆ ಮನಿ ಸೊಪ್ಪು ಅಂತ ನಮ್ಮ ಊರ ಕಡೆ ಎಲ್ಲ ಬೆಳೆಯುತ್ತೆ ನೋಡಿ. ಹಿಂಗೆ ಮುಟ್ಟಿದ್ರೆ ಸಾಕು ಎಲ್ಲ ಹಿಂಗೆ ಮಾಡ್ಕೊಂತವೆ ನೋಡಿ. ಹಿಂಗೆ ಮಾಡ್ಕೊಂತೀವಿ. ಹಾಂ, ಎಲ್ಲರೂ ಹೇಳ್ತಾರೆ ಇವಾಗ ನಾವು ಟೆಕ್ನಾಲಜಿ ಕಂಡು ಹಿಡಿದಿದ್ದೀವಿ ಅಂತವ. ಅದು ಅವಾಗಿಂದನೇ ಇದೆ ಪ್ರಕೃತಿಲಿ. ಅದು ಕೆಲವರಿಗೆ ಗೊತ್ತಲ್ಲ ಅಷ್ಟೇ. ನೋಡಿ 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 ಎಲ್ಲ ಹಿಂಗೆ ಮಾಡ್ಕೊಂತವೆ. ಅದು ಗಿಡ ತುಂಬ ದೊಡ್ಡದಿಲ್ಲ, ದೊಡ್ಡದಿದ್ರೆ ಇನ್ನೂ ಚೆನ್ನಾಗಿ ತೋರಿಸ್ತಾ ಇದ್ದೆ. ನೋಡಿ ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ ಮುಟ್ಟಿದ್ರೆ ಮನಿ ಸೊಪ್ಪು ಅಂತಾರೆ. ಮುಳ್ಳು ಇರುತ್ತೆ, ಹಾಗೆ ಇದು ಮುಟ್ತಿದ್ದಂಗೆ ಈ ಥರ ಬೆಂಡಾಗತ್ತೆ. ನೋಡಿ ಇಲ್ಲೊಂದು ಗಿಡ ಇದೆ ನೋಡಿ ಹಂಗೆ. ಹಾಂ, ಸೂಪರ್ ಅಲ್ಲ. ಇಂಥವೆಲ್ಲ ನೋಡೋಕ್ಕೆ ಊರ ಕಡೆನೇ ಸಿಗೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ತುಂಬ ಸಿಗುತ್ತೆ ನೋಡಿ. ಇಲ್ಲಿ ಇದೆ ದೊಡ್ಡ ಗಿಡ. ಬಾ ಮಗಳು, ಮುಟ್ಟು ಬಾ, ಮುಟ್ಟು ಬಾ, ಇಲ್ಲಿ ಬಾ, ಇಲ್ಲಿ ಮುಟ್ಟು ಬಾ. ಮುಟ್ಟಿದು ಇಲ್ಲಿ 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 ಮುಟ್ಟಿದು 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 ಮುಟ್ಟಮ್ಮ. ಇಲ್ಲ ಇಲ್ಲ ನೋಡಿ ನೋಡಿ ಹೆಂಗೆ ಮಾಡ್ಕೊಂತದೆ ಅಂತ. ಮುಟ್ಟಿದ್ರೆ ಸಾಕು. ಹಾಂ, ಇಲ್ಲಿ ದೊಡ್ಡ ಗಿಡ ಇದೆ, ಹೆಂಗೆ ಮಾಡ್ಕೊಂತದೆ ನೋಡಿದ್ರ. ತುಂಬ ಚೆನ್ನಾಗಿದೆ ಅಲ್ಲ. ಐ ಬರಲ್ಲ, ಮುಟ್ಟು ಬರಲ್ಲ. ಇವತ್ತು ಊರಿಗೆ ಬಂದ್ವಿ, ನೆನ್ನೆ ನೈಟೇನೆ. ಹಾಗಾಗಿ ನಮ್ಮ ಊರ್ದು ಒಂಚೂರು ವಾತಾವರಣ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಯಾರು ತಪ್ಪಾಗಿ ತಿಳ್ಕೊಬೇಡಿ, ನಾವೇನು ನೋಡ್ದೇ ಇರೋ ಊರ ಅಂತವ. ಎಲ್ಲರೂ ನೋಡಿರ್ತಾರೆ, ಎಲ್ರಿಗೂ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ನೋಡಿ ಬೆಂಗಳೂರಲ್ಲಿ ಏನಿದೆ ರೀ ಊರ ಮುಂದೆ. ಊರು ವಾತಾವರಣನೇ ಸೂಪರು. ಬೆಳಿಗ್ಗೆ ಎದ್ದರೆ ವಾತಾವರಣ, ಗಾಳಿ ಎಲ್ಲ ಫ್ರೆಶ್ ಆಗಿರುತ್ತೆ ನೋಡಿ. ನಮಗೆ ನಾವು ಬೆಂಗಳೂರಲ್ಲಿ ನೋಡಿರೋದಿಲ್ಲ ಇಂಥವೆಲ್ಲ ಗಿಡಗಳು. ನೋಡಿ ಇಂಥ ಗಿಡಗಳೆಲ್ಲ ಸಿಗ್ತವೆ. ಇಂಥವೆಲ್ಲ ತಿನ್ನೋದ್ರಿಂದಾಗಲಿ ತುಣಿಯೋದ್ರಿಂದಾಗಲಿ ಯಾವುದೇ ಥರ BP ಶುಗರು ಬರಲ್ಲ. ಈ ಥರ ಹುಲ್ಸತ್ತೆ ಮೇಲೆಲ್ಲ ನಡೆಯೋದ್ರಿಂದವ. ಅದಕ್ಕೆ ಊರು ಜನ 70 ವರ್ಷ ಆದ್ರೂ ಯಾವ BP ಶುಗರ್ ಇಲ್ದಂಗೆ ಇರ್ತಾರೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇದು ಸುಮ್ಮನೆ ಹಾಗೆ ಮಾಡಿದ ವಿಡಿಯೋ. ಸೊ ಇಷ್ಟ ಆದರೆ ಲೈಕು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲೊಂದು ಗಿಡ ಇದೆ, ತೋರಿಸ್ತೀನಿ ನೋಡಿ. ಇದು ಕನಕಾಂಬರ ಗಿಡ, ವೈಟ್ ಹೂ ಬರುತ್ತಲ್ಲ ಅದ್ರ ಗಿಡ ನೋಡಿ. ನಿಂಬೆಹಣ್ಣು, ಇದು ಬಂದು ನಿಂಬೆಹಣ್ಣು ಗಿಡ. ನಿಂಬೆಹಣ್ಣು ಇಂಥ ಗಿಡದಲ್ಲೇ ಬಿಡೋದು. ಇದು ಬಂದು ನಮಗೆ ತಗರಿಕಾಯಿ ಅಂತಾರಲ್ಲ ಆ ಗಿಡ ಇದು. ಇಲ್ಲೊಂದಿದೆ, ಇದೆಲ್ಲ ರೋಡ್ ಸೈಡಲ್ಲಿ ಹಾಕಿರ್ತಾರೆ ಆ ಹೂವು. ಇದು ಎಲ್ಲರೂ ಇವಾಗ ಆಲ್ಮೋಸ್ಟ್ ಇದನ್ನ ಹಾಕ್ಕೊಂಡಿರ್ತಾರೆ, ಹೂವು ಜಾಸ್ತಿ ಬಿಡುತ್ತೆ ಅಂತ ಅಂದ್ಬಿಟ್ಟು. ಇದು ತಗರಿ, ಇದು ಕನಕಾಂಬರ, ಅದು ನಿಂಬೆಹಣ್ಣು. ಅಲ್ಲೊಂದಿದೆ ನೋಡಿ ಕೆಂಪು, ಅದು ಒಂಥರ ಹೂವು, ನನಗೆ ಹೆಸರು ಗೊತ್ತಿಲ್ಲ ಅದರದ್ದು. ಇವಾಗೆಲ್ಲ ಅದೇ ಜಾಸ್ತಿ ಆಗೋದು. ಇದು ಬಂದು ನಿಮಗೆ ಕೆಂಪಿಗೆ ಬರುತ್ತೆ ನೋಡಿ ಹೂವು, ಆ ಗಿಡ ನೋಡಿ. ಇದು ಕೆಂಪಗಿರುತ್ತೆ. ಇದು ಬಂದು ಜೋಳ, ನಮ್ಮದೇ ತೋಟದ್ದು ಸಣ್ಣ ಜೋಳ. ಈಗ ಜಸ್ಟ್ 15 ದಿನ ಆಗಿದೆ ಅಷ್ಟೇ. ಇದು ಬೆಳೆಯೋತ್ತಿಗೆ 3 ತಿಂಗಳು ಆಗತ್ತೆ, ತೆನೆ ಬಿಡೋತ್ತಿಗೆ ನೋಡಿ. ಇದು ನಮ್ಮ ತೋಟ ಅಲ್ಲ, ನಮ್ಮ ಅತ್ತೆಯವ್ರ ತೋಟ. ನಾನು ಯಾವಾಗ ಬಂದ್ರೂ ಇಲ್ಲೇ ಇರೋದು ಜಾಸ್ತಿ. ತುಂಬ ಚೆನ್ನಾಗಿದೆ. ಅದಕ್ಕಿಂತ ಮುಂದಕ್ಕೆ ಹೋದ್ರೆ ಅಲ್ಲಿ ನೋಡಿ ಅಲ್ಲೊಂದು ಗಿಡ ಕಾಣ್ತೈತೆ, ಕಬ್ಬು ಅಂತಾರೆ ಅದಕ್ಕೆ ನಮ್ಮ ಕಡೆ. ಈ ಕಬ್ಬಿನಲ್ಲೆಲ್ಲ ಕುಡಿತಾರಲ್ಲ ಆ ಥರ ಗಿಡ ಅದು. ಅದೂ ತುಂಬ ಚೆನ್ನಾಗಿದೆ. ನಾವು ಇವೆಲ್ಲ ಬೆಳಿತೀವಿ ಊರ ಕಡೆ. ನನಗೆ ಇಲ್ಲಿರೋದೇ ಇಷ್ಟ.
ಏನು ಮಾಡ್ತೀರ, ಪರಿಸ್ಥಿತಿಗೆ ಬೆಂಗಳೂರಲ್ಲಿ ಇರಬೇಕಾಗತ್ತೆ. ಬಾರಮ್ಮ, ಹೊಡ್ಬಾ ಹೊಡ್ಬಾ, ಬರಪ್ಪ. ಇಲ್ಲೊಂದು ಗಿಡ ಇದೆ ನೋಡಿ ಸೆಂಟ್ರಲ್ಲಿ, ಇದು ಅಡಿಕೆ ಗಿಡ. ಇದೇನೋ ಒಂದು 2 ವರ್ಷದ ಗಿಡ ಇರಬೇಕು ಅಷ್ಟೇ. ಇದಕ್ಕೂ 5ರಿಂದ 6 ವರ್ಷ ಬೇಕು ತುಂಬ ಫುಲ್ಲಾಗಿ ಬೆಳಿಬೇಕು ಅಂತ ಅಂದರೆ, ಕಾಯಿ ಬಿಡಬೇಕು ಅಂತ ಅಂದರೆ. ನೋಡಿ ಇದು ಬತ್ತಾಳೆ ಹಳೆ ಎದ್ದು. ಯಾರ ಗಾಡಿ ಬಂದರೆ ಬಾರಮ್ಮ, ಓಯ್ ಕೆಲವ್ರಿಗೆ ಅವರೆಕಾಯಿ ಹೆಂಗೆ ಬಿಡುತ್ತೆ ಅಂತ ಗೊತ್ತಿರಕ್ಕಲ್ಲ. ನೋಡಿ ಇದೆ ಅವರ ಗಿಡ. ಇದು ಒಂದು ಸಲ ಊರ ಕಡೆ ನಾವೇ ಹಾಕ್ಯಂತೀವಿ ನಮ್ಮ ತೋಟದೊಳಗೆಲ್ಲ. ನೋಡಿ ಇದು ಅವರ ಗಿಡ. ಇದು ಎಲ್ಲ ತರಕಾರಿನೂ ಮನೆ ಹತ್ರನೇ ಬೆಳ್ಕೊಬೋದು ನಾವು. ಹಾಂ, ಓಕೆ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಏನೋ ನಾನು ಒಂದು ಊರ ಕಡೆ ಸೊಗಡು ತೋರಿಸೋ ಪ್ರಯತ್ನ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿಂದ ಈ ವಿಡಿಯೋ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.